ಮಕ್ಕಳಿಗೆ ನಾವು ಮಿಲೆಟ್ಸ್ ಕೊಡ್ಬೋದಾ? ಈ ಪ್ರಾಡಕ್ಟ್ಸ್ ಗಳು ಮಗು 6 months ಅದಕ್ಕೆ ವೀನಿಂಗ್ ಮಾಡಿದಾಗಿಂದಾನೆ ಕೊಡಿ ಅಂತ ಹೇಳಿದ್ದಾರೆ. ಸೆರೆಲಾಕ್ ಆಗಿರ್ಬೋದು ಆ ತರ ಪ್ರಾಡಕ್ಟ್ಸ್ ಬದಲು ಇದನ್ನ ಕೊಡಿ, ಇದರಲ್ಲಿ ಮಿಲೆಟ್ಸ್ ಇದೆ ಅನ್ನೋ ಕಾನ್ಸೆಪ್ಟ್ ಮೇಲೆ ಲಾಂಚ್ ಮಾಡಿದ್ದಾರೆ. ಚಿಕ್ಕ ಮಕ್ಕಳಿಗೆ ನಾವು ಮಿಲೆಟ್ಸ್ ಕೊಡ್ಬೋದಾ? ನೋ. ಯಾಕಂದ್ರೆ ಚಿಕ್ಕ ಮಕ್ಕಳಿಗೆ ಮೇನ್ ಬೇಕಾಗಿರೋದು ಐರನ್, ಕ್ಯಾಲ್ಸಿಯಂ. ಯಾಕಂದ್ರೆ ಅವ್ರ ಬೆಳವಣಿಗೆ ಆಗ್ತಾ ಇರತ್ತೆ, ಅವ್ರದ್ರಲ್ಲಿ ರಕ್ತದ ಪ್ರೊಡಕ್ಷನ್ ಜಾಸ್ತಿ ಬೇಕಾಗಿರುತ್ತೆ. ಹಾಗಾಗ್ಬಿಟ್ಟು ಅವರಿಗೆ ಮಿಲೆಟ್ಸ್ ಕೊಡಬಾರ್ದು. ಯಾಕಂದ್ರೆ ಮಿಲೆಟ್ಸ್ ಅಲ್ಲಿ ಫೈಟೇಟ್ಸ್ ಅನ್ನೋ ಅಂಶ ಇರುತ್ತೆ. ಫೈಟೇಟ್ಸ್ ಅನ್ನೋ ಅಂಶದಿಂದ ಏನಾಗತ್ತೆ ಅಂದ್ರೆ ನಮ್ಮಲ್ಲಿ ಐರನ್, ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಆಗಲ್ಲ, ಅದರಿಂದ ರಕ್ತಹೀನತೆ ಆಗೋ ಚಾನ್ಸಸ್ ಇರುತ್ತೆ. ಅದೇ ತರ ಅವ್ರ ಬೆಳವಣಿಗೆನೂ ಕುಂಠಿತಗೊಳ್ಳುತ್ತೆ. ಹಾಗಾದ್ರೆ ನಾವು ಏನ್ ಕೊಡ್ಬೋದು? ನಾವು ರಾಗಿ ಬೇಸ್ಡ್ ಪ್ರಾಡಕ್ಟ್ಸ್ ಕೊಡ್ಬೋದು. ರಾಗಿ ಸೇಫ್ ಇದೆ, ಗೋಧಿ ಸೇಫ್ ಇದೆ. ರೈಸ್ ಕೊಡಿ ಮಗುಗೆ, ಅಥವಾ ಮ್ಯಾಶ್ಡ್ ಪೊಟ್ಯಾಟೋಸ್ ಕೊಡಿ, ಆಮೇಲೆ ಫ್ರೂಟ್ಸ್ ಕೊಡಿ. ಬಟ್ ಯಾವುದೇ ಕಾರಣಕ್ಕೂ ಮಿಲೆಟ್ಸ್ ಕೊಡಬೇಡಿ. ಅದು ಅವರು ರೆಕಮೆಂಡೆಡ್ ಡೋಸೇಜ್ 2-3 ಸತಿ ಕೊಡೋದ್ರಿಂದ ಏನಾಗುತ್ತೆ, ಫುಲ್ ವೀಕ್ನೆಸ್ ಆಗ್ತಾ ಹೋಗುತ್ತೆ ಮಗುವಲ್ಲಿ. ಆಮೇಲೆ ಇಮ್ಯುನಿಟಿ ಕಡಿಮೆ ಆಗ್ಬಿಟ್ಟು ಪದೇ ಪದೇ ಜ್ವರ, ಶೀತ ಆಗೋ ಚಾನ್ಸಸ್ ಜಾಸ್ತಿ ಆಗಿರುತ್ತೆ. ಸೊ ಈ ತರ ಪ್ರಾಡಕ್ಟ್ಸ್ ನ ದಯವಿಟ್ಟು ಅವಾಯ್ಡ್ ಮಾಡಿ.